ಸಿಎಂ ಡಿ.ಕೆ. ಶಿವಕುಮಾರ್ RSS ಏನು ನಮಸ್ತೆ ಸದಾ ವತ್ಸಲೆ ಹೇಳಿದ್ದಾರೆ, ಅದಕ್ಕೆ ಇವತ್ತು ಕ್ಷಮಾಪಣೆ ಕೇಳಿದ್ದಾರೆ ಕಾರ್ಯಕರ್ತರದ್ದು. ನಾನು ಹೇಳಿದ್ದು ತಪ್ಪಾಯಿತು ಅನ್ನೋ ರೀತಿಯಲ್ಲಿ. ಅಲ್ಲ, ಹಂಗೇನಾದರೂ ಆದರೆ ಅದೊಂದು ಹೇಡಿತನ. DCM ಅವ್ರದ್ದು ಹೇಡಿತನ ಅದು. ನೀವು ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ಏನು ತಪ್ಪು ಮಾಡಿದ್ದೀರಿ? ನಾನು ಇನ್ನೊಂದು ಹೇಳ್ತೇನೆ, ನಿನ್ನೆನೂ ಹೇಳಿದ್ದೇನೆ, RSS ಇವತ್ತು ಭಾರತ ದೇಶದಲ್ಲೇ ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲೂ ಇದೆ. ಅದೊಂದು ದೇಶಭಕ್ತರ ಕೂಟ. ಯಾರು ಬೇಕಾದರೂ ಅವರ ಜೊತೆಯಲ್ಲಿ ಸೇರಿ ಈ ದೇಶಭಕ್ತಿಯನ್ನು ಪ್ರದರ್ಶನ ಮಾಡಬಹುದು, ಈ ದೇಶವನ್ನು ಸುಭದ್ರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಅದರಲ್ಲಿ ಸದಸ್ಯನೇ ಆಗಬೇಕು ಅಂತೇನಿಲ್ಲ. ನಾನು ಅಂದ್ಕೊಂಡೆ, ಎಂಥ ಗಟ್ಟಿ ಮನುಷ್ಯ ನನ್ನ ಸ್ನೇಹಿತ ಡಿ.ಕೆ. ಶಿವಕುಮಾರ್, ನೋಡಿ ಹಿಂಗಿರ್ಬೇಕಪ್ಪ ಅಂತ ನೆನ್ನೆ ಹೇಳ್ತಿದ್ದೆ. ನೀವು ಅಷ್ಟು ಬೇಗ ಕುಸಿದು ಬಿದ್ದು ಬಿಟ್ಟಿದ್ದೀರಿ. ಇಷ್ಟು ಬೇಗ ನೀವು ಕುಸಿದು ಬೀಳ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮನ್ನು ನೋಡಿ ಅನೇಕರಿಗೆ ಪ್ರೇರೇಪಣೆ ಬರ್ತದೆ. ಹಿಂದುತ್ವದ ಗಟ್ಟಿ ಆಳು ನೀವು. ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಅನೇಕರಿಗೆ RSSನ ಸಂಬಂಧ ಇದೆ. RSSನ್ನು ಗೌರವಿಸೋರು ಕಾಂಗ್ರೆಸ್ಸಲ್ಲೂ ಇದ್ದಾರೆ. ಅದರಲ್ಲಿ ನೀವು ಒಬ್ಬರು ಅಂದ್ಕೊಂಡಿದ್ದೆ ಮೊದಲ ದಿವಸ. ನೀವು ಇಷ್ಟು ಬೇಗ ಕುಸಿದು ಬೀಳ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬೇರೆ ಯಾರೂ ಅಂದ್ಕೊಂಡಿಲ್ಲ. ಪಾಪ ಕುಸಿದು ಬಿದ್ದು ಬಿಟ್ಟಿದ್ದಾರೆ.